70,000 ಶಿಕ್ಷಕರು ಇವತ್ತು ಕೊರತೆ ಐತೆ ಅಂತೇಳಿ ವರದಿ ಹೇಳ್ತಾ ಇದ್ದಾರೆ. ಅದಾಗ ಏನೋ ಒಂದು 23,000 ತೊಗೊಳ್ತೀನಿ ಅಂತ ಈಗ ಹೇಳ್ತಾ ಇದ್ರಿ. 2.5 ವರ್ಷ ಮುಗಿದಿನಿ, ಯಾವ ತೊಗೊಳ್ತಿರೋ ಗೊತ್ತಿಲ್ಲ. ಇವತ್ತೇನು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನಾಯ್ತು, ನಮ್ಮ ಮಧು ಬಂಗಾರಪ್ಪನವರಾಯಿತು, ಇಲ್ಲ ರೀ ನಾವು 30,000 ತೊಗೊಳ್ತಾ ಇದ್ದೀವಿ, 40,000 ತೊಗೊಳ್ತಾ ಇದ್ದೀವಿ. 2.5 ವರ್ಷ ದಾಟಿದೆ. ಈಗ ಕುರ್ಚಿ ಕದನ ಜೋರಾಗಿದೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ನಾ ಮುಖ್ಯಮಂತ್ರಿ ಅಂತೇಳಿ ನಾ ಬಿಡಲಾರೆ ಅಂತ DK ಸರ್ ಹೇಳಿ ನಾ ಕೊಡಲಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಈ ಮಕ್ಕಳ ಪರಿಸ್ಥಿತಿನ ಈ ನಡುವೆ ಇದನ್ನು ವಿರೋಧ ಪಕ್ಷಗಳು ಕೇಳ್ತಾ ಇದ್ದಾರೆ. ಮತ್ತು ಕೇಳೋದು ಅವ್ರದ್ದು ಕರ್ತವ್ಯ ಅದ, ಕೇಳಲೇಬೇಕಾದಂಥದ್ದು. ಈ ಸಂದರ್ಭದಾಗ ಗಡಿನಾಡದಂತೆ ಇನ್ನೂ ಏನಪ್ಪ ಅಂದರೆ ಯಾರೂ ಲಕ್ಷ್ಯ ಕೊಡಲಾರಂಥ ಪರಿಸ್ಥಿತಿ. ಎಲ್ಲರೂ ಗಡಿನಾಡ ಬಗ್ಗೆ, ಕನ್ನಡ ಬಗ್ಗೆ, ಕನ್ನಡ ಅಸ್ಮಿತೆಯ ಬಗ್ಗೆ ಮಾತಾಡ್ತೀವಿ ನಾವೆಲ್ಲರೂ. ಅದರ ರಾಜಕಾರಣಿಗಳಿಂದ ಸಖತ್ ಮಾತಾಡ್ತಾರೆ, ಸಫಿಷಿಯೆಂಟ್ ಮಾತಾಡ್ತಾರೆ. ಆದರೆ ಅದು ವಾಸ್ತವವಾಗಿ ಕೆಲಸ ಎಷ್ಟಾಗ್ಯಾವ್ದು ನೋಡಿದಾಗ, ಬೆಡಕೆ ಆಳದ ಸಾರಿ ನೋಡಿದಾಗ, ಆ ಸಾರಿ ಪರಿಸ್ಥಿತಿ ನೋಡಿದಾಗ, ಇಂಥವು ಅನೇಕ ಕಡೆ ಇದ್ದಿದ್ದನ್ನು ನೋಡಿದಾಗ, ಕೇಳಿದಾಗ, ನೋಡೋದ್ರೆ ಕೇಳಿದ್ರು ಕೆಲವೊಂದು ಜ್ಞಾನ ಬರ್ತಿರ್ತದೆ. ನೋಡೋದ್ರಿಂದ, ಕೇಳೋದ್ರಿಂದ, ತಿಳ್ಕೊಳ್ಳೋದ್ರಿಂದ ಜ್ಞಾನ ಬರ್ತಿರ್ತದೆ. ಈ ಜ್ಞಾನ ಬಂದದ ಇವತ್ತು ನಾವು. ಹೌದು ಪರಿಸ್ಥಿತಿ ಅದಿಲ್ಲಿ ಸ್ಕೂಲ್ಗೆ ಉಳಿದು ಅಂತೇಳಿ ಬಾರ್ಡರ್ ಕನ್ನಡ ಸರಿಯಾಗಿ ಕಲಿಸ್ತಾ ಇಲ್ಲ, ಮಾಸ್ತರ್ ಇಲ್ಲ, ಕಟ್ಟಡ ಇಲ್ಲ ಎನ್ನುವುದು ಸ್ಪಷ್ಟ ಆಗ್ತಾಯಿದೆ. ಈ ದಿಶೆಯಲ್ಲೇ ಇವತ್ತು ಸರ್ಕಾರ ಹೆಜ್ಜೆ ಇಡಬೇಕಾಗಿದೆ. ಗಡಿನಾಡಿನಲ್ಲಿದ್ದಂಥ ಸ್ಕೂಲ್ಗಳ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ. ಇದೆಲ್ಲ ಕಲಿತಿದ್ದಾರೆ. ಇದು ಬಳ್ಳಾರಿ ಇರಲಿ, ಮತ್ತೊಂದು ಇರಲಿ, ಕೆಲವೊಂದು ಕಡೆ ದಕ್ಷಿಣದಾಗ ಹೋದಾಗ ಅಲ್ಲೇ ನಮ್ಮ ಮಂಗಳೂರು ಸಮೀಪದಲ್ಲಿರಲಿ, ಕೇರಳ ಬಾರ್ಡರ್ದಲ್ಲಿರಲಿ, ಇವೆಲ್ಲರೂ ಇವತ್ತು ಅಲ್ಲಿಯ